ರಾಜ್ಯದಲ್ಲಿ ಕೈಗಾರಿಕೆಗಳ ವಿಷ ಉಗುಳುತ್ತಿರುವುದು ಮಹಾಮೌನವನ್ನು ವಹಿಸಿದ್ದಾರೆ. ಬಿಗ್ ಬಾಸ್ ವಿಚಾರದಲ್ಲಿ ಮಾತ್ರ ಯಾಕೆ ಇಷ್ಟು ಆಕ್ಟಿವ್ ಆಗಿದ್ದಾರೆ? ರಾಜ್ಯ ಕೈಗಾರಿಕೆಗಳು ವಿಷ ಉಗುಳ್ತಾ ಇದ್ರು ಕೂಡ ಮಹಾಮೌನ. ಬಿಗ್ ಬಾಸ್ ವಿಚಾರದಲ್ಲಿ ಮಾತ್ರ ಯಾಕೆ ಇಷ್ಟು ಆಕ್ಟಿವ್? ವೃಷಭಾವತಿ ನದಿ ವಿಷದ ನದಿಯಾಗಿ ಮಾರ್ಪಡ್ತಾ ಇದೆ. ಆದ್ರೆ ಈ ಬಗ್ಗೆ ಆಕ್ಟಿವ್ ಆಗಲು ಸರ್ಕಾರಕ್ಕೆ ಆಗ್ತಾ ಇಲ್ಲ. ಬೈರಮಂಗಲದ ಕೆರೆ ವಿಷವಾಗಿ ಮಾಯವಾಗ್ತಾ ಇದೆ, ಅದು ಕೂಡ ನೋಡಕ್ಕಾಗ್ತಾ ಇಲ್ಲ. ಇಂತಹ ವಿಚಾರಗಳು ಸರ್ಕಾರದ ಕಣ್ಣಿಗೆ ಬೀಳುತ್ತಾ ಇಲ್ಲ. ಆದ್ರೆ ರಿಯಾಲಿಟಿ ಶೋ ಮೇಲೆ ಮಾತ್ರ ಅವರ ಗಮನವಿದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್, ವೃಷಭಾವತಿ ನದಿ ನೋಡಕ್ಕಾಗಲ್ಲ. ಎಷ್ಟೋ ಕೆರೆ ಕಟ್ಟೆಗಳಿಗೆ ಕಾರ್ಖಾನೆಯ ನೀರು ಹೋಗ್ತಾ ಇದೆ, ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಆ ಕಾರ್ಖಾನೆಯ ನೀರಿನಿಂದ ಸಾಕಷ್ಟು ರೋಗಗಳು ಬರ್ತಾ ಇದೆ, ರುಜಿನಗಳು ಬರ್ತಾ ಇದೆ, ಅದ್ರ ಬಗ್ಗೆ ಥಿಂಕ್ ಇಲ್ಲ. ಈಶ್ವರ್ ಖಂಡ್ರೆ ಅವರೇ, ಸಾಕಷ್ಟು ವನ್ಯಜೀವಿಗಳು ಸಾವನ್ನಪ್ಪುತ್ತಾ ಇದ್ದಾವೆ, ಅದ್ರ ಬಗ್ಗೆ ಥಿಂಕ್ ಇಲ್ಲ. ಎಷ್ಟೋ ಮರಗಳನ್ನ ಕಡಿದು ಕಾರ್ಖಾನೆಗಳನ್ನ ನಿರ್ಮಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳನ್ನ ನಿರ್ಮಿಸ್ತಿದ್ದಾರೆ, ಅದ್ರ ಬಗ್ಗೆ ಡೋಂಟ್ ಕೇರ್. ನಿಮಗೆ ಬಿಗ್ ಬಾಸ್ ಮನೆನೇ ಕಾಣಿಸ್ತಾ ಇದೆಯಾ? ನಾನೇನ್ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ ಸರಿ ಅಂತ ಹೇಳ್ತಾ ಇಲ್ಲ. ಇದು ಯಾಕೆ ವೈ ನಿಮ್ಮ ದೃಷ್ಟಿಯಲ್ಲಿ ಇದು ಮಾತ್ರ ಯಾಕೆ ತಪ್ಪು? ಯಾಕೆ ವೃಷಭಾವತಿಯ ನದಿಯ ನೀರನ್ನ ಬಳಕೆ ಮಾಡುವಂತವ್ರು ಯಾರು ಇಲ್ಲವೇ? ನಿಮ್ ಕಣ್ಣಿಗೆ ಬೀಳುತ್ತಾ ಇಲ್ಲವೇ? ಬಿಗ್ ಬಾಸ್ ಮನೆಯಿಂದ ತುಂಬಾ ದೊಡ್ಡ ಮೋಸವಾಗ್ತಾ ಇದೆ, ತುಂಬಾ ದೊಡ್ಡ ಹಾನಿ ಆಗ್ತಾ ಇದೆ. ಬನ್ನಿ ಸರ್ ಮಾತಾಡೋದ. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಹಾನಿ ಆಗ್ತಾ ಇದೆಯೋ ಬಿಗ್ ಬಾಸ್ ಮನೆಯಿಂದ ಪರಿಸರಕ್ಕೆ ಅಂತ ನೀವು ಲೆಕ್ಕ ಕೊಡಿ. ಕೆಲವೊಂದಿಷ್ಟು ನದಿಗಳಿಗೆ ಕಾರ್ಖಾನೆಯ ತ್ಯಾಜ್ಯವನ್ನ ಬಿಡ್ತಾ ಇದ್ದಾರೆ, ಅದರಿಂದ ಎಷ್ಟು ಲಾಸ್ ಆಗ್ತಿದೆ ನಾನು ಲೆಕ್ಕ ಕೊಡ್ತೀನಿ. ಬನ್ನಿ ಅದೊಂದು ಹಾಗೆ ಹೋಗಿ. ಬಿಗ್ ಬಾಸ್ ಮನೆ ಯಾಕೆ? ಏನೋ ಒಂದು ಮನೋರಂಜನೆ ಶೋನೋ ಅಥವಾ ಜಗಳ ಮಾಡೋ ಶೋನೋ ಏನೇ ಅನ್ಕೊಳ್ಳಿ, ನಾನು ಅದನ್ನ ನೋಡೋದಿಲ್ಲ, ನಂಗೂ ಅದು ಗೊತ್ತಿಲ್ಲ. ಆದರೆ ಅದರ ಮೇಲೆ ಯಾಕೆ ನಿಮ್ ಫೋಕಸ್ ಬೀಳ್ತಿದೆ? ಅದೇ ಹೇಳ್ತಾ ಇದ್ದೆ ಆಗ್ಲೇ, ನೀವು ಬಿಗ್ ಬಾಸ್ ಮನೆಯಿಂದ ಎಷ್ಟು ಹಾನಿ ಆಗ್ತಾ ಇದೆ ಪರಿಸರಕ್ಕೆ ಅನ್ನೋದನ್ನ ಕೊಡಿ, ಲೆಕ್ಕ ಕೊಡಿ. ನಾನು ವೃಷಭಾವತಿ ನದಿಯಿಂದ ಏನೆಲ್ಲ ಆಗಿತ್ತು ಅನ್ನೋದು ನಾನು ಕೊಡ್ತೀನಿ. ಬೆಂಗಳೂರಿಗೆ ಕುಡಿಯೋ ನೀರು ನದಿ ಅಂತಂದ್ರೆ, ಜೀವನದಿ ಅಂತಂದ್ರೆ ವೃಷಭಾವತಿ ಆಗಿತ್ತು. ತೇಗಾಯ್ತು ಅದನ್ನ. ಬನ್ನಿ ಮಾತಾಡ್ಲಿಕ್ಕೆ, ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಬರ್ತೀನಿ. ಬಿಗ್ ಬಾಸ್ ಮನೆ ಅಂತೆ, ಬಿಗ್ ಬಾಸ್ ಮನೆಗಿಂತ ಅಪ್ಪಟ್ಟು ದುಪ್ಪಟ್ಟು ಜಾಸ್ತಿಯಲ್ಲಿ ಮಾಲಿನ್ಯವಾಗ್ತಾ ಇದೆ ಪರಿಸರಕ್ಕೆ. ಅದ್ರ ಬಗ್ಗೆ ಯಾರು ಕೇಳ್ತಾರೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.